ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಹಣ್ಣಾಗಿರೋಂಥ ಮಾವಿನ ಹಣ್ಣು. ಇವಾಗ ಸೀಸನ್ ಇದೆ ನೋಡ್ರಿ, ಹಾಗಾಗಿ ಈ ಒಂದು ಮಾವಿನ ಹಣ್ಣಿಂದು ಪಾಯಸ ಮಾಡೋಣ. ತುಂಬ ಟೇಸ್ಟಾಗಿರುತ್ತೆ ಮತ್ತು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಅಂಥದ್ದೊಂದು ಪಾಯಸ ಮಾಡೋಣ. ತುಂಬ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಈ ಪಾಯಸವನ್ನು ನಾವು ಮಾಡ್ಬೋದು. ಇವಾಗ ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇವೆ. ಇವಾಗ ನಾನಿಲ್ಲಿ ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ ರೀ, ಮ್ಯಾಂಗೋ. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ಹಣ್ಣನ್ನು ಈ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು, ಈ ಥರ ನಮ್ಮದು ಕಟ್ ಮಾಡಿದ್ರೆ ಈ ಥರ ನೋಡಿರಿ, ಈ ಥರನೇ ಸಣ್ಣ ಸಣ್ಣ ಪೀಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಕ್ಲೀನ್ ಮಾಡಿಬಿಟ್ಟು ನಾನು ಇದನ್ನು ಸರಿಗೆ ತೆಗೆದುಕೊಳ್ಬೇಕು ರೀ. ಇವಾಗ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಇವಾಗ ನೀವು ನೋಡ್ಬೋದು, ಇಲ್ಲಿ ನಾನು ಒಂದು 7 ರಿಂದ 8 ಗೋಡಂಬಿ ಮತ್ತು ಬಾದಾಮನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇದನ್ನು ಒಂದು 4-5 ಅವರ್ಸು ನೆನೆಸಿದ್ದೀನಿ ರೀ. ಒಂದು ಚಮಚ, 1.5 ಚಮಚದಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಇವಾಗ ನಾನು ಮಿಕ್ಸಿಗೆ ಹಾಕ್ಕೊತೀನಿ ರೀ. ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಮಿಕ್ಸಿ ಮಾಡಬೇಕು. ಇವತ್ತು ನೋಡಿರಿ, ಈಗ ನಾನು ಇಲ್ಲಿ ಒಂದು 4 ಏಲಕ್ಕಿಯನ್ನು ತೊಗೊಂಡಿದ್ದೇನೆ. ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೇನೆ. ಇದು ಸಿಪ್ಪೆ ನೋಡಿರಿ ತೆಗೆದುಬಿಟ್ಟು, ಇದು ಬರೀ ನಾನು ಏಲಕ್ಕಿ ಹೋಳಿಗೆ ಮಾತ್ರ ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿರಿ, ಇದಕ್ಕೆ ನಾನು ಸ್ವಲ್ಪನೇ ಉಪ್ಪನ್ನು ಹಾಕ್ತಾಯಿದ್ದೇನೆ. ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವು ಸಿಹಿ ಮಾಡಬೇಕಾದ್ರೆ ಈ ಥರ ಹಾಕಬೇಕು. ಸ್ವಲ್ಪನೇ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ರೀ. ಇದನ್ನು ಹಾಕಿಬಿಟ್ಟು ನೋಡಿರಿ, ನಮಗೆ ಎಷ್ಟಾಗುತ್ತೆ ಅಷ್ಟು ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ನಾನು ಇವಾಗ ಪೇಸ್ಟ್ ಥರನೇ ಮಾಡ್ಕೊಂಡಿದ್ದೇನೆ ನೈಸಾಗಿ. ಇವಾಗ ನಮ್ಮದು ಹಾಲು ಕುದೀತಾ ಇದೆ ನೋಡಿರಿ, ಇದಕ್ಕೆ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಇವಾಗ ನೋಡಿರಿ, ನಾವು ಇದನ್ನು ಚೆನ್ನಾಗಿ ಈ ಥರನೇ ತಿರುಗಿಸ್ಕೋಬೇಕು ರೀ. ಸ್ವಲ್ಪ ಇದು ಚೆನ್ನಾಗಿ ಸ್ಲೋ ಫ್ಲೇಮ್ನಲ್ಲಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಕುದಿಸ್ಬೇಕು. ಇವಾಗ ನೋಡ್ಬೋದು, ನಮ್ಮದು ಹಾಲು ಚೆನ್ನಾಗಿ ಕುದೀತಾ ಇದೆ ರೀ. ಇವಾಗ ಇದು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಯಾರೇ ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು ರೀ. ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ಆ ಥರನೇ ಹಾಕ್ಕೋಬೋದು. ಇದು ಸ್ವಲ್ಪ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ರೀ. ಇವಾಗ ನಾನಿಲ್ಲಿ ಇದನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ. ನೋಡ್ಬೋದು ರೀ, ಇವಾಗ ಇದನ್ನು ಸ್ವಲ್ಪನೇ ನಾವು ಮಿಕ್ಸಿ ಮಾಡಿಕೊಂಡು ಅದರದ್ದು ಮ್ಯಾಂಗೋ ಪ್ಯೂರಿಯನ್ನು ತೆಗೆದುಕೊಳ್ಳೋಣ. ಇವಾಗ ನೋಡ್ಬೋದು, ನಮ್ಮದು ಮ್ಯಾಂಗೋ ಪ್ಯೂರಿ ತುಂಬ ನೈಸಾಗಿಯೇ ನಾವು ಇದನ್ನು ಪ್ಯೂರಿಯನ್ನು ಮಾಡ್ಕೊಂಡಿದ್ದೇವೆ ರೀ. ನೋಡ್ಬೋದು, ನಮ್ಮದು ಇಷ್ಟು ಗಟ್ಟಿಗಾಗಿ ಸ್ಮೂತಾಗಿಯೂ ನನಗೆ ಇದು ಈ ಥರ ಪ್ಯೂರಿ ಮಾಡ್ಕೋಬೇಕು ರೀ. ಈಗ ಇದೇ ಪ್ಯೂರಿನ ನೋಡಿರಿ, ಇದಕ್ಕೆ ಹಾಕ್ಕೊಳ್ಳೋಣ ನಮ್ಮದು ಮಿಕ್ಸಿ ಮಾಡಿರೋಂಥದ್ದು. ಇವಾಗ ನಮ್ಮದು 1 ಬೌಲು ಪ್ಯೂರಿ ಆಗಿದೆ, ನೋಡ್ಬೋದು ರೀ. ಇವಾಗ ನಾವು ಈ ಪ್ಯೂರಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕೊಂಡ್ಬಿಟ್ಟು ನೋಡಿರಿ, ಚೆನ್ನಾಗಿ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡಬೇಕು. ಇದನ್ನು ನಾವು ಮಿಕ್ಸ್ ಮಾಡಬೇಕಂತಂದರೆ ನೋಡ್ಬೋದು, ಚೆನ್ನಾಗಿ ನಮ್ಮದು ಕಲರ್ಫುಲ್ಲಾಗಿ ಪಾಯಸ ಚೆನ್ನಾಗಿ ಬಂದಿದೆ. ಇವಾಗ ನಮ್ಮದು ನೋಡ್ಬೋದು ಪಾಯಸ ರೆಡಿ ಆಗಿದೆ ರೀ. ಸ್ವಲ್ಪ ಗಟ್ಟಿನೇ ಆಗಿದೆ ನೋಡ್ಬೋದು. ಇವಾಗ ನಮ್ಮದು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ನಾವು ಮ್ಯಾಂಗೋ ಪ್ಯೂರಿ ಹಾಕಿದ್ಮೇಲೆ 1 ನಿಮಿಷ, 1.5-2 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು ಮ್ಯಾಂಗೋ ಪಾಯಸ ರೆಡಿಯಾಗಿದೆ. ಇದ್ರ ಮೇಲೇ ನಾವು ಸ್ವಲ್ಪನೇ ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈ ಥರನೇ ಸ್ವಲ್ಪನೇ ಕೋಲ್ಡ್ ಮಾಡಬೇಕು ರೀ. ಅಂದರೆ ಇದನ್ನು ಸಹ ನಾವು ಫ್ರಿಜ್ಜಲ್ಲಿಟ್ಟರೆ ನಮಗೆ ತುಂಬ ಒಳ್ಳೆಯ ಒಂದು ಮ್ಯಾಂಗೋ ಪಾಯಸ ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ನೋಡ್ಬೋದು, ನಾನು ಇಲ್ಲಿ 2 ಮ್ಯಾಂಗೋ ತೊಗೊಂಡಿದ್ದಲ್ಲ, ಈ ಥರನೇ ಇಟ್ಕೊಂಡಿದ್ದೇನೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.